ನಾನು 2 ಸೀರೆ ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ಯಾವ ಸೀರೆ ತಗೊತೀನಿ ಅಂತ ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದೀವಿ ನೋಡಿ. ಇವಾಗ 2 ಗಣೇಶ ಮತ್ತು ಗೌರಿನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಒಂದಿಗೆ ಹೂವಿಂದ ದಿಂಡು ಹಾಕ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಹೇಗಿದೆ ಒಬ್ಬಟ್ಟು? ಸೂಪರ್ ಆಗಿದೆಯಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಗಿಣಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಗೌರಿ ಹಬ್ಬದ ವ್ಲಾಗ್ ಮಾಡ್ತಾ ಇರೋದು. ಗೌರಿ ಹಬ್ಬಕ್ಕೆ ಸ್ಯಾರಿ ತೊಗೊಳ್ಳೋಣ ಅಂತ ಶಾಪ್ಗೆ ಹೋಗಿದ್ವಿ. ಈ ಶಾಪ್ ಬಂದು ಹನುಮನ್ ನಗರಲ್ಲಿರೋದು. ನೋಡಿ, ನಾನು 2 ಸೀರೆ ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ಯಾವ ಸೀರೆ ತೊಗೊತೀನಿ ಅಂತ ಕಮೆಂಟ್ ಮಾಡಿ. ನೋಡಿ ಯಾವ್ದು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತುಂಬ ಸ್ಯಾರಿ ಕಲೆಕ್ಷನ್ಸ್ ಇತ್ತು. ತುಂಬ ಕನ್ಫ್ಯೂಸ್ ಕೂಡ ಆಗ್ತಾಯಿತ್ತು, ಯಾವ ಸ್ಯಾರಿ ತೊಗೋಬೇಕು ಯಾವ್ದು ಬಿಡಬೇಕು ಅಂತ. ನಾನು ಪ್ರತಿ ಸತಿ ಹೋಗುವಾಗೂ ಒಂದೇ ಸೀರೆ ತೊಗೊಬರೋಣ ಅಂತ ಹೋಗ್ತೀನಿ. ಆದರೂ ಅಲ್ಲಿರೋ ಕಲೆಕ್ಷನ್ಸ್ ನೋಡಿ ತುಂಬ ಇಷ್ಟ ಆಗಿ 2 ಸೀರೆ ತೊಗೊಂಡು ಬಂದೇ ಬರ್ತೀನಿ. ನೋಡಿ, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಇದ್ರ ಹೆಸರು ರತನ್ ಸಿಲ್ಕ್ಸ್ ಅಂತ. ಗೌರಿ ಹಬ್ಬಕ್ಕೆ ಅಂತ ಅಮ್ಮನ ಮನೆಗೆ ಬಂದಿದೆ ಬಾಗಿನೆ ತೊಗೊಳೋದಕ್ಕೆ ಅಂತ. ಇವತ್ತು ಗೌರಿ ಹಬ್ಬಕ್ಕೆ ಅಂತ ಅಮ್ಮನ ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿ ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದೀವಿ ನೋಡಿ. ಅಮ್ಮ ಕಾಯಿ ಒಬ್ಬಟ್ಟು ಒತ್ಕೊಡ್ತಾ ಇದ್ರು, ನಾನು ಬೇಯಿಸ್ತಾ ಇದ್ದೆ. ನೋಡಿ, ನಿನ್ನೆ ರಾತ್ರಿನೇ ಹೂರ್ಣ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರು ಅಮ್ಮ. ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ. ಈ ಥರ ಹೀಗೆ ಅವರು ಕೆಳಗಡೆ ಇಟ್ಕೊಂಡಿರೋದು ಬಂದು ಒಬ್ಬಟ್ಟು ಮಾಡೋದಕ್ಕೆ ಅಂತಲೇ ಇರುವಂಥ ಪೇಪರ್ ಅದು. ಸೊ ಇದರಲ್ಲಿ ಮಾಡೋದ್ರಿಂದ ಕಿತ್ತೋಗೋದಿಲ್ಲ, ಒಬ್ಬಟ್ಟುಗಳು ನೀಟಾಗಿ ತೆಗಿಬೋದು. ಒಂಚೂರು ಕೂಡ ಡ್ಯಾಮೇಜ್ ಆಗದಿರೋ ಥರ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಹೀಗೆ ಒತ್ತಿ ಅದನ್ನು ನೀಟಾಗಿ ಹಾಗೇ ಪೇಪರ್ ಸಮೇತ ಹತ್ತಿರ ಇಟ್ಕೊಂಡು ಹೋಗಿ ಹೆಂಚು ಮೇಲೆ ಇಟ್ಟರೆ ನೀಟಾಗಿ ಬರುತ್ತೆ. ಒಂದು ಚೂರು ಕೂಡ ಅದು ಒಬ್ಬಟ್ಟು ಕೀಳೋದಿಲ್ಲ. ಇವಾಗ ನೋಡಿ ಹಾಕ್ತಾರೆ ಅಮ್ಮ ಹೇಗೆ. ನೋಡಿ ಎಷ್ಟು ಚೆನ್ನಾಗಿ ಬಂತು, ಸ್ವಲ್ಪ ಕೂಡ ಏನೂ ಆಗಿಲ್ಲ. ಹಾಗೆ ಈಗ ಅಮ್ಮ ಹೇಳ್ತಾರೆ ನೋಡಿ, ಈ ಥರ ಎತ್ತಾಕಬೇಕು ಅಂತ ನನಗೆ ಹೇಳ್ಕೊಡ್ತಾಯಿದ್ರು ನಮ್ಮಮ್ಮ. ನೋಡಿ ಏನೇನೆಲ್ಲ ಮಾಡಿದ್ದಾರೆ ಅಂತ. ಒಬ್ಬಟ್ಟು, ಅನ್ನ, ಸಾರು, ಪುಳಿಯೋಗರೆ, ಕಾಳುಗೊಜ್ಜು. ಹೇಗಿದೆ ಒಬ್ಬಟ್ಟು? ಸೂಪರ್ ಆಗಿದೆಯಾ? ಯಾರು ಮಾಡಿರೋದು? ಒಬ್ಬಟ್ಟೆಲ್ಲ ಬೇಯಿಸಿದಾಯಿತು. ಎಲ್ಲ ಅಡುಗೆ ಕಂಪ್ಲೀಟ್ ಆದಮೇಲೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿತ್ತು. ಹಬ್ಬದ ಸಂಭ್ರಮ ಅಂದರೆ ಹೀಗೆ ಅಲ್ವಾ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಹೀಗೆ ಊಟ ಎಲ್ಲ ಮುಗಿಸಿ ಅಂಗಡಿಗೆ ಹೋದ್ವಿ. ಬಳೆ ತೊಗೊಬೇಕಾಗಿತ್ತು ಅಮ್ಮಗೆ, ಅತ್ತೆಗೆ, ತಂಗಿದಿರಿಗೆ ಎಲ್ಲರಿಗೂ. ಸೊ ಅಪ್ಪ ಎಲ್ಲರೂ ದುಡ್ಡು ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ಬಳೆ ತೊಗೊಳ್ಳೋಣ ಅಂತ ಬಳೆ ಅಂಗಡಿಗೆ ಹೋದ್ವಿ. ಅಲ್ಲೂ ಕೂಡ ತುಂಬ ರಶ್ ಇತ್ತು. ನೋಡಿ ಎಷ್ಟು ಜನ ಇದ್ದಾರೆ. ಆಮೇಲೆ ಇದು ನಮ್ಮ ಏರಿಯಾದಲ್ಲಿ ತುಂಬ ಫೇಮಸ್ ಆಗಿರುವಂಥ ಅಂಗಡಿ. ನಾವು ಅವ್ರನ್ನ ಆ್ಯಕ್ಚುಲಿ ಶ್ರೀನಾಥ್ ಅಂಗಡಿ ಅಂತಲೇ ಕರೆಯೋದು. ಅಂಗಡಿ ಹೆಸರು ಗೊತ್ತಿಲ್ಲ ನನಗೆ, ಶ್ರೀನಾಥ್ ಅಂಗಡಿ ಅಂತಲೇ ಕರೆಯೋದು. ತುಂಬ ಕಲೆಕ್ಷನ್ ಇಟ್ಟಿದೆ, ತುಂಬ ವೆರೈಟಿ ಕೂಡ ಇಟ್ಟಿರ್ತಾರೆ. ಹಾಗೆ ತುಂಬ ಸಮಾಧಾನವಾಗಿ ಎಲ್ಲನೂ ನೀಟಾಗಿ ತೋರಿಸ್ತಾರೆ. ಅಮ್ಮ ಬಾಗಿನಕ್ಕೆ ಅಂತ ನೋಡಿ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ. ಅರಿಶಿನ, ಕುಂಕುಮ, ಬಳೆ, ಹಣ್ಣು, ಹೂವು, ಹೀಗೆ ಅಮ್ಮನೇ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಕೊಟ್ಟು, ಹಾಗೆ ಸೀರೆ ಕೂಡ ಕೊಟ್ಟರು. ನೋಡಿ ಹಾಗೆ ಯಾವ ಸೀರೆ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆವಾಗಲೇ 2 ಸೀರೆ ಇಟ್ಕೊಂಡಿದ್ದೆ ಅಲ್ವಾ, ಅದರಲ್ಲಿ ಯಾವ ಸೀರೆ ತೊಗೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಹಾಗೆ ವೀಡಿಯೋ ನೋಡ್ತಾಯಿರಿ. ಅಮ್ಮ ಮನೆಗೆ ಬಂದು ಅರಿಶಿನ ಕುಂಕುಮ ತೊಗೊಳ್ಳೋದು ಅಂದರೆ ಎಷ್ಟು ಖುಷಿ ಅಲ್ವಾ ಎಲ್ಲ ಹೆಣ್ಮಕ್ಳಿಗೂ. ತವ್ರ ಮನೆಯಲ್ಲಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಎಲ್ಲರೂ. ಹೀಗೆ ಅರಿಶಿನ ಕುಂಕುಮನೇ ಎಕ್ಸ್ಪೆಕ್ಟ್ ಮಾಡೋದು. ಇದೇ ಹೆಣ್ಮಕ್ಳಿಗೆ ಬೇಕಾಗಿರೋಂಥ ಮುಖ್ಯ ಆಗಿರೋ ಆಸ್ತಿ ಅಲ್ವಾ. ಹಾಗೆ ನನ್ನ ನಾದಿನಿ ಕೂಡ ಅರಿಶಿನ ಕುಂಕುಮ ಕೊಟ್ಟರು. ಇವಾಗ ಗಣೇಶ ತರಕ್ಕೆ ಹೋಗ್ತಾ ಇದ್ದೀವಿ. ಮನೇಲಿ ಕೂಡ ಗಣೇಶ ಕೂರಿಸ್ತಾ ಇದ್ದೀವಿ, ಹಾಗೂ ನಮ್ಮ ಲೇಔಟಲ್ಲಿ ಕೂಡ ಗಣೇಶ ಕೂರಿಸ್ತಾ ಇದ್ದೀವಿ. ಇವಾಗ 2 ಗಣೇಶ ಮತ್ತು ಗೌರಿನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಈಗ ಮನೆಗೆ ಗೌರಿ ಗಣೇಶ ಇಬ್ಬರನ್ನೂ ಕರ್ಕೊಂಡು ಬಂದಿದ್ದೀವಿ. ಹಾಗೆ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ. ಬನ್ನಿ ಹೇಗೆ ನಡೀತಿದೆ ಅಂತ ತೋರಿಸ್ತೀನಿ. ನಮ್ಮ ಮಾವ ಎಲ್ಲ ಹೂವು ಕಟ್ತಾ ಇದ್ದಾರೆ. ಬನ್ನಿ ನೋಡೋಣ ಎಲ್ಲ ಹೇಗೆ ಕಟ್ತಾ ಇದ್ದೀವಿ ಅಂತ. ಹಾಗೆ ಹೂವು ಎಲ್ಲ ನಮ್ಮ ಮಾವ ಮಾರ್ಕೆಟಿಂದ ತೊಗೊಂಡು ಬಂದಿದ್ದರು. ನೋಡಿ ಎಲ್ಲ ಹೂವು ಫ್ರೆಶ್ ಆಗಿತ್ತು. ಆ ಹಾರ ಬಂದು ಗಣೇಶನಿಗೆ ಅಂತ ಮಾಡಿದ್ದು.
ನೋಡಿ ಎಲ್ಲ ಹೂವು ಕಟ್ತಾ ಇದ್ವಿ, ಕನಕಾಂಬರ, ಸೇವಂತಿಗೆ. ನನ್ನ ಹಸ್ಬೆಂಡು ಸೇವಂತಿಗೆ ಹೂವಿಂದ ದಿಂಡು ಹಾಕ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆ ನಮ್ಮ ಮಾವ ಮಲ್ಲಿಗೆ ಹೂವಿಂದು ದಿಂಡು ಹಾಕ್ತಾಯಿದ್ರು ಗೌರಿಗೆ ಹಾಕೋದಕ್ಕೆ ಅಂತ. ನೋಡಿ ಹೂವು ನೋಡಿ ಎಷ್ಟು ಫ್ರೆಶ್ ಆಗಿತ್ತು ಅಂತ. ಮಲ್ಲಿಗೆ ಹೂವಿಂದೆಲ್ಲ ಕಟ್ಟಿದ್ದಾಯಿತು, ಹಾರ ಆಯಿತು. ಗಣೇಶನಿಗೆ ಪ್ರಿಯ ಆಗಿರೋ ಹೂವು ಬಂದು ಎಕ್ಕದ ಹೂವು ನೋಡಿ. ಇದು ಎಕ್ಕದ ಹೂವಿನ ಹಾರ ಮಾಡ್ತಾಯಿದ್ದೀವಿ ಗಣೇಶನಿಗೆ ಹಾಕೋದಕ್ಕೆ ಅಂತ ಹೇಳಿ. ಈ ಥರ ಎಲ್ಲ ಹೂವು ಎಲ್ಲ ಕಟ್ಟಿ ಮುಗೀತು. ಎಲ್ಲ ಒಟ್ಟಿಗೆ ಆಚೆ ಕೂತ್ಕೊಂಡು ಬಾಲ್ಕನಿನಲ್ಲಿ ಊಟ ಮುಗಿಸಿದ್ವಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.